ಹಾಯ್ ಗಾಯ್ಸ್, ವೆಲ್ಕಮ್ ಟು AK ಲೈಫ್ ಸ್ಟೈಲ್. ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಒಂದು ಕುಕ್ಕರ್ ತೊಗೊಳ್ಳಿ, ಅದಕ್ಕೆ ಹಸಿ ಬಟಾಣಿ ಅಥವಾ ರಾತ್ರಿ ನೆನೆಸಿಟ್ಟಿರೋ ಒಣ ಬಟಾಣಿನ ಹಾಕ್ಕೊಳ್ಳಿ. ಒಂದು 2-3 ಸರಿ ತೊಳೆದು ನೀಟಾಗಿ ಅದ್ರಲ್ಲಿ ಕಟ್ಟಿರೋ ಬಣ್ಣ ಹೋಗೋವರೆಗೂ ತೊಳೆದು ಆಮೇಲೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ತರಕಾರಿಗಳು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು, ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಕೂಗಿಸೋಕ್ಕೆ, ಇದು ಆಪ್ಷನಲ್ಲು. ಹಾಕ್ಕೊಂಡು ಕುಕ್ಕರ್ನ 3 ವಿಷಲ್ ಆಗೋವರೆಗೂ ಕೂಗಕ್ಕೆ ಇಡಿ. ಆಮೇಲೆ ನಾವು ಇದಕ್ಕೆ ಮಸಾಲೆ ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಕೊಬ್ಬರಿ ಅಥವಾ ಕಾಯಿ ಯಾವುದಾದ್ರೂ ಓಕೆ, ಅದನ್ನು ತೊಗೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 4-5 ಎಳೆ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳಿ. ಪುದೀನ ಹಾಕೋದ್ರಿಂದ ಹಸಿರು ಬಣ್ಣ ಚೆನ್ನಾಗಿ ಬರುತ್ತೆ. 3 ಚಕ್ಕೆ, 3 ಲವಂಗ, ಸ್ವಲ್ಪ ಅರಿಶಿನ, ಜೊತೆಗೆ ಗಸಗಸೆನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಅದೆಲ್ಲ ಹಾಕಿ 1-2 ಸ್ಪೂನ್ ಧನಿಯಾ ಪುಡಿ ಅಥವಾ 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಸ್ಟವ್ ಮೇಲೆ ನೀವು ಕುಕ್ಕರಲ್ಲಾದರೆ ಕುಕ್ಕರ್ ಅಥವಾ ಈ ಥರ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಅದೇ ಥರ ಪಾತ್ರೆ ಇಟ್ಟು ಅದಕ್ಕೆ ಪಲಾವ್ ಎಲ್ಲ ಒಂದು ಪ್ಯಾಕೆಟ್ ಬರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ಎಷ್ಟು ಅಕ್ಕಿ ಮಾಡ್ತಾಯಿದ್ದೀವಿ ಅಷ್ಟು ಅಕ್ಕಿನ ನೀಟಾಗಿ ತೊಳೆದು ನೆನೆಯಾಕೆ ಇಟ್ಟಿರೋಣ. ಆಮೇಲೆ ಬೇಯಿಸಿರೋ ಅಂತಹ ತರಕಾರಿ ಹಾಗೂ ಬಟಾಣಿನ ಎಲ್ಲನೂ ಹಾಕ್ಕೊಂಡು ಇದೇ ಪಾತ್ರೆ ಚೆನ್ನಾಗಿ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆದಷ್ಟು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ನೀಟಾಗಿ ಹುರ್ಕೊಳ್ಳೋಣ. ರುಬ್ಬಿರೋಂಥ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕಿ ಆ ಮಸಾಲೆನೆಲ್ಲನೂ ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ ನೆನೆಸಿರುವಂಥ ಅಕ್ಕಿ ಇಟ್ಟಿದ್ವಲ್ಲ ಆ ಅಕ್ಕಿನ ಹಾಕ್ಕೊಂಡು ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 4 ಗ್ಲಾಸ್ ನೀರು ಹಾಕಿ, ಅದೇ ಮಸಾಲೆಯಲ್ಲೂ ಸ್ವಲ್ಪ ನೀರು ಹಾಕಿರೋದ್ರಿಂದ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಅಥವಾ ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಅದೇ ಕ್ವಾಂಟಿಟಿಲಿ ವಾಟರ್ ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಪಲಾವು ಸ್ವಲ್ಪ ತೇವಾಂಶ ಜಾಸ್ತಿ ಇರೋ ಥರ ಆಗೋಗ್ಬಿಡುತ್ತೆ. ಇದಾದಮೇಲೆ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಒಂದು ಅರ್ಧ ಗಂಟೆ ಚೆನ್ನಾಗಿ ಬೆಂದಾದಮೇಲೆ ತಿರುಗಿಸಿ. ಈ ರೀತಿ ನೀವು ಹೋಟೆಲ್ ಶೈಲಿಯ ಪಲಾವನ್ನು ಮನೆಯಲ್ಲೇ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.